ಮೌನವಾಗಿರುವೆ? ನಿನ್ನನ್ನು ನೋಡಿದರೆ ನಿನ್ನಲ್ಲಿ ಯಾವುದೋ ಒಂದು ಬಲಾಢ್ಯವಾದ ಗಂಭೀರತೆ ನಿನ್ನನ್ನು ಕಾಡುತ್ತಿದೆ ಅಂತ ನನಗನಿಸುತ್ತಿದೆ. ಏನಮ್ಮ ನಿನ್ನ ಹೆಸರು? ನಿನಗೆ ಏನಾದರೂ ತೊಂದರೆ ಇದೆ ಹಾಗಿದ್ದರೆ ಹೇಳು, ಖಂಡಿತವಾಗಿಯೂ ನಿನಗೆ ಸಹಾಯ ಮಾಡುವೆ. ನೋಡಿ, ನಾನು ಊರಿನ ಬಡ ಕುಟುಂಬದಲ್ಲಿ ಜನಿಸಿದವಳು. ನನ್ನ ಹೆಸರು ಶಾಂತ ಅಂತ. ಅದಲ್ಲದೆ ನಿಮ್ಮ ಪರಿಚಯ ಕೂಡ ನನಗೆ ಸರಿಯಾಗಿಲ್ಲ. ಅಂಥದ್ರಲ್ಲಿ ನನ್ನ ಕಷ್ಟವನ್ನು ಏನಂತ ನಿಮಗೆ ಹೇಳಲಿ? ಅದಲ್ಲದೆ ಕಷ್ಟದ ಬೆಟ್ಟವನ್ನೇ ತಲೆ ಮೇಲೆ ಹೊತ್ತುಕೊಂಡು ಬಂದವಳು ನಾನು. ಈ ಜಗದಲ್ಲಿ ನನ್ನ ಕಷ್ಟವನ್ನು ಕೇಳುವುದಕ್ಕೆ ಯಾರೂ ಇಲ್ಲ. ಬಡವರ ಕಷ್ಟಗಳನ್ನು ದೂರ ಮಾಡುವ ಧರ್ಮ ತುಂಬಿದ ಮನೆ ಎಂದೇ ಖ್ಯಾತಿ ಪಡೆದಿರುವ ಜಮೀನ್ದಾರ ಶ್ರೀರಾಮಚಂದ್ರ ಅಂತ ನನ್ನ ಹೆಸರು. ನೋಡಮ್ಮ, ಆ ನಿನ್ನ ಕಷ್ಟಗಳು ಎಷ್ಟೇ ಕಷ್ಟದಷ್ಟು ಇದ್ದರೂ ಕೂಡ ಅದನ್ನು ನಾನು ಸರಿಪಡಿಸುವೆ. ಹೇಳು, ಅದ್ಯಾವ ನಿನ್ನ ಕಷ್ಟ? ಹೇಳ್ತೇನೆ. ನಾನು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದೇನೆ. ನನಗಿರುವುದು ಒಬ್ಬನೇ ಒಬ್ಬ ತಮ್ಮ. ಅದೇ ತಮ್ಮ ನನಗೆ ಆಶ್ರಯಿಯಾಗಿ ಕೂಲಿ ನಾಲಿ ಮಾಡಿ ನನಗೆ ಆಶ್ರಯಿಯಾಗಿದ್ದಾನೆ. ಅದು ಅಲ್ಲದೆ ಊರಿನ ಕಿರಾತಕನಾದ ಆ ರವಿವರ್ಮ ನನಗೆ ತುಂಬಾನೇ ಚಿತ್ರಹಿಂಸೆ ಕೊಡುತ್ತಿದ್ದಾನೆ. ಅವನ ಕಾಟವನ್ನು ತಡೆದುಕೊಳ್ಳುವುದಕ್ಕೆ ನನಗೆ ಆಗ್ತಾನೇ ಇಲ್ಲ. ಅದಲ್ಲದೆ ವರದಕ್ಷಿಣೆ ಇಲ್ಲದೆ ನನ್ನನ್ನು ಯಾರು ತಾನೇ ಮದುವೆ ಮಾಡಿಕೊಡುತ್ತಾರೆ ಈ ಜಗದಲ್ಲಿ? ಚಿಂತಿಸಬೇಡ ಶಾಂತ, ಚಿಂತಿಸಬೇಡ. ಆ ನಿನ್ನ ಕಷ್ಟಗಳು ಏನು ಅಂತ ನನಗೆ ಅರ್ಥವಾಗಿವೆ. ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದರೆ ನಾನು ಒಂದು ಮಾತು ಕೇಳಲಿ? ಹೇಳಿ, ಅದೇನು ಅಂತ ಹೇಳಿ. ನೋಡು ಶಾಂತ, ಬಡವರ ಮನೆಯ ಹೆಣ್ಣು ಮಗಳಾದ ನೀನು ಸತಿ ಸಂಸಾರದ ಜೊತೆ ಅಂತ ತಿಳಿದ ನಾನು ನಿನ್ನನ್ನು ನನ್ನ ಧರ್ಮ ತುಂಬಿದ ಮನೆಗೆ ನನ್ನ ಮಡದಿ ಅಂತ ಸ್ವೀಕರಿಸಿಕೊಳ್ಳುವೆ. ಇದಕ್ಕೆ ನಿನ್ನ ಒಪ್ಪಿಗೆನ? ಧನಿಕರೇ, ಶ್ರೀಮಂತರಾದ ನೀವು ಈ ಬಡವಿಯನ್ನು ಮದುವೆ ಮಾಡಿಕೊಳ್ಳುವುದ? ನಿಮ್ಮಂತವ್ರ ಕೈ ಹಿಡಿಬೇಕಾದ್ರೆ ನಿಜಕ್ಕೂ ನಾನು ಭಾಗ್ಯಶಾಲಿ. ಆಯ್ತು, ಈ ಮಾತಿನಂತೆ ಆಗಲಿ. ಕೊನೆಯವರೆಗೂ ನಾನು ಪಾದ ಸೇವಕರಾಗಿರುವಂತೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಶಾಂತ. ಅಂದು ಆ ದುಷ್ಯಂತ ಮಹಾರಾಜ ಬೇಟೆಗೆಂದು ಕಾಡಿಗೆ ಹೋದಾಗ ಅಲ್ಲಿ ಶಾಕುಂತಲೆಯನ್ನು ಇಷ್ಟಪಟ್ಟು ಗಾಂಧರ್ವ ರೀತಿಯಲ್ಲಿ ಮದುವೆಯಾದ ಹಾಗೆ ಎಂದು ನಾವು ಈ ದೇವಿಯ ಸನ್ನಿಧಿಗೆ ಬಂದಾಗ ಇಲ್ಲಿ ನಮ್ಮ ಮನಸ್ಸುಗಳು ಒಂದಾಗಿವೆ. ಆ ದುಷ್ಯಂತ ಮಹಾರಾಜನ ಹಾಗೆ ಇಂದು ನಾವು ಈ ದೇವಿಯ ಸಮ್ಮುಖದಲ್ಲಿ ಹಾಗೂ ಈ ನಮ್ಮ ನಾಡ ಜನತೆಯ ಸಮ್ಮುಖದಲ್ಲಿ ಗಾಂಧರ್ವ ರೀತಿಯಲ್ಲಿ ನಿನ್ನನ್ನು ಮಡದಿ ಅಂತ ಸ್ವೀಕರಿಸಿಕೊಳ್ಳುವೆ. ಆಯ್ತು ಕಣಕ್ಕೆ, ಆದಷ್ಟು ಬೇಗ ಶಾಂತ, ನಾನು ಒಂದು ಜಮೀನಿನ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬೇರೆ ಊರಿಗೆ ಹೊರಟಿದ್ದೇನೆ. ಆದಷ್ಟು ಬೇಗ ಬಂದು ನಿನ್ನನ್ನು ನನ್ನ ಧರ್ಮ ತುಂಬಿದ ಮನೆಗೆ ಕರೆದುಕೊಂಡು ಹೋಗುವೆ. ನಿನಗೆ ಬೇಜಾರಿಲ್ಲ ತಾನೆ? ಪರವಾಗಿಲ್ಲ. ಆ ದೇವರ ಆಶೀರ್ವಾದದಿಂದ ಆದಷ್ಟು ಬೇಗ ನಿಮ್ಮ ಆಸೆ ನೆರವೇರಲಿ. ಶಾಂತ, ನಿನ್ನಂತ ಸದ್ಗುಣ ಸತೀಶ ನನಗೆ ಸಿಗಬೇಕಾದರೆ ನನಗೆ ಯಾವ ಜನ್ಮದ ಪುಣ್ಯವೋ ನಾ ಕಾಣೆ. ಶಾಂತ, ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನಾದರೂ ಹಾಡಬಾರದು? ನಿನ್ನ ಸಂತೋಷವೇ ನನ್ನ ಸಂತೋಷ.
ಓ ಪ್ರಿಯೆ, ನೀನಂದ್ರೆ ಹೇಳು. ತುಂಬಾ ಇಷ್ಟ. ಹಾ ಶಾಂತ, ನಾನಿನ್ನು ಹೋಗಿ ಬರಲೇ. ಸರಿ, ಹೋಗಿ ಬನ್ನಿ ಸ್ವಾಮಿ.